ನೆಮ್ಮದಿ ಸಿಗ್ಬೇಕಲ್ವಾ? ಬನ್ನಿ ರಾಯರ ಮಠಕ್ಕೆ. ನಾನು ಮಠದಲ್ಲಿ ಸೇವೆ ಮಾಡಿದೆ ಸ್ವಲ್ಪದಷ್ಟಾದರೂ. ಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೊಂಟೇವಿ ಮಂತ್ರಾಲಯದಲ್ಲಿರುವ ರಾಯರ ಮಠಕ್ಕೆ. ರಾಯರ ಮಠಕ್ಕೆ ಹೋಗ್ಬೇಕಂದ್ರೆ ಅವ್ರ ಅನುಗ್ರಹ ಇರ್ಬೇಕತ್ತೆ, ಅದು ಇದ್ರೆ ಮಾತ್ರ ಕರ್ಕೋತಾರಂತೆ. ಇವತ್ತು ನಾನು ಟಿಕೆಟ್ ತೊಗೊಂಡು ಹೊಂಟಿದ್ದೆ, ನೋಡೋಣ ಮುಂದೆ ಬನ್ನಿ. ಈಗ ನಾವು ಬಂದೇವಿ ಮಂತ್ರಾಲಯ ರೋಡ್, ಅಂದ್ರೆ ಮಂತ್ರಾಲಯ ಸ್ಟೇಷನ್. ಇಲ್ಲಿಂದ 12 ಕಿಲೋಮೀಟ್ರ್ ದೂರ ಐತಿ. ಸಾಕಷ್ಟು ಟ್ಯಾಕ್ಸಿಗಳು ಇರ್ತಾವೆ ಮತ್ತು ರಿಕ್ಷಾಗಳು ಇರ್ತಾವೆ. ಮನೆಯಲ್ಲಿ ಈಗ ನಾವು ಬಂದೆವು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಹಿಂದೈತಿ, ಅಲ್ಲಿಂದ ರಿಕ್ಷಾದಿಂದ 50 ರೂಪಾಯಿ ತೊಗೊಂಡ್ರು. ಅರ್ಧ ತಾಸು ಜರ್ನಿ ಐತಿ. ನೀವು ಬರೋರಿದ್ದ ಅಲ್ಲಿ ನಿತ್ತ ಬಿಟ್ಟಿರ್ತಾರೆ ನಿಮ್ಮನ್ನ, ಅಲ್ಲಿ ಬಂದು ನಿತ್ರ ಸಾಕು, ಅವ್ರ ಕರ್ಕೊಂಬಂದು ರಿಕ್ಷಾ ಕತ್ತಿಸ್ತಾರು. 50 ರೂಪಾಯಿ ಕೊಟ್ರೆ ಸಾಕು ನಿಮ್ಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ನಾನು ಯಾವ ಥರ ಬಂದಿದ್ದೀನಿ ಅಂದರೆ, ಹುಬ್ಬಳ್ಳಿಯಿಂದ ರೈಲ್ ಇದೆ, ಅದು ಡೈರೆಕ್ಟ್ ಇಲ್ಲ, ಗುಂಡ್ಕಲ್ ಜಂಕ್ಷನಿಗಿದೆ. ಅಲ್ಲಿಂದ ಗುಂಡ್ಕಲ್ ಜಂಕ್ಷನ್ನಿಂದ ಮಂತ್ರಾಲಯಕ್ಕೆ ಕಂಟಿನ್ಯೂ ರೈಲ್ವೆ ಇದೆ. ಅದರ ಮುಖಾಂತರ ನೀವು ಬರ್ಬೋದು. ಬಸ್ ಮುಖಾಂತರ ಅಂದರೆ ಒಂದೊಂದು ಥರ ಇದೆ, ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಬಂದಿರೋದು ಈ ಥರ. ನೀವೇನಾದರೂ ಬರೋರಿದ್ರೆ ಮೊದಲು ರೂಮ್ ಅದು ಬುಕ್ ಮಾಡ್ಕೊಂಬರ್ರಿ. ನಾವು ಇಲ್ಲಿ ಬಂದು ಭಾಳ ಗೋಡಾದಿವು. ಜಳಕ ಮಾಡಿಸ್ತೀನಿ ಅಂತ ಹೇಳಿ ನೀರು ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ಯಾರು. ಕೆಟ್ಟ ಹೊಲಸು ನೀರು ಕೊಟ್ಟಿದ್ದಾರು, ಜಳಕ ಮಾಡೋಕೆ ಇಷ್ಟ ಆಗಲಿಲ್ಲ. ಆಮೇಲೆ ಪಬ್ಲಿಕ್ ಟಾಯ್ಲೆಟ್ ಕೊಟ್ಟಿವು, ಅಲ್ಲಿ ಒಂಥರ ಫುಲ್ ಪಾಳೆ ಇತ್ತು. 50 ರೂಪಾಯಿಗೆ ಒಂದು ಜಳಕ ಅಂತೇಳಿ ಭಾಳ ಅಂದ್ರೆ ಭಾಳ ಗೋಡಾದಿವು. ನೀವು ಏನಾದರೂ ಬರೋರಿದ್ದೆ ಅಂದ್ರೆ ಅಡ್ವಾನ್ಸ್ ರೂಮ್ ಬುಕ್ ಮಾಡಿ ಬರ್ರಿ. ಒಂದ್ಸಲ ನೀವು ಇಲ್ಲಿ ಎಂಟ್ರ್ ಆದರೆ ಏನೋ ಫ್ರೀ ಅನ್ನೋದಿಲ್ಲ, ಎಲ್ಲಕ್ಕೂ ದುಡ್ಡು. ನೀವು ಪ್ರತಿಯೊಂದಕ್ಕೂ ದುಡ್ಡು ಪೇ ಮಾಡೋಕೆ ಇಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಜಳಕ ಆಗುತ್ತಕ್ಕ ಜಳಕದ ಹೆಸರಲ್ಲಿ ವಸೂಲಿ ಮಾಡ್ತಾರೆ. ಜಳಕ ಆದ್ಮೇಲೆ ನೀವು ಮಠಕ್ಕೆ ಹೋಗೋತ್ನ್ಯಾಗ ಕಾಯಿ ಹೆಸರಲ್ಲಿ ಅವ ಮೋಸ ಮಾಡ್ತಾರೆ. 2 ಕಾಯಿ ಸ್ವಲ್ಪ ಇದನ್ನು ಸಕ್ಕರೆ ಹಾಕಿ ಕೊಡ್ತಾರೆ, 100 ರೂಪಾಯಿ. ಚಪ್ಪಲ್ ಇಲ್ಲೇ ಬಿಡ್ರಿ, ಬ್ಯಾಗ್ ಇಲ್ಲೇ ಬಿಡ್ರಿ, ಅದಕ್ಕೆ ರೊಕ್ಕ ಇಲ್ಲ ಅಂತೇಳಿ ಹಿಂಗೆ ಹೇಳಿ ರೊಕ್ಕ ಇಸ್ಕೋತಾರೆ. ನೀವು ಬೆಳಗ್ಗೆಯಲ್ಲಿ ಎಷ್ಟು ಜಲ್ದಿ ಬರ್ತಿರಲ್ಲ ದರ್ಶನಕ್ಕೆ, ಅಷ್ಟು ಜಲ್ದಿ ನಿಮ್ಗೆ ರಾಯರ ದರ್ಶನ ಆತೈತಿ. ಎಷ್ಟು ಲೇಟ್ ಮಾಡ್ತಿರ ಅಷ್ಟು ನಿಮ್ಗೆ ಭಾಳ ಲೇಟ್ ಆತೈತಿ. ನಾವು 5:50ಕ್ಕೆ ಪಾಳೆ ಹಚ್ಚಿದ್ವಿ, ಹಂಗಾಗಿ ನಮ್ಗೆ ಜಲ್ದಿ ಪಾಳೆ ಸಿಕ್ತು. 6:40 6:50 ನೋಟಿಗೆ ನಮಗೂ ಪಾಳೆ ಸಿಕ್ಕಿತ್ತು. ಹಿಂದಾಡ್ಸಿ ಲೇಟಾಗಿ ಬಂದರು ಅವ್ರು 2 ಅಥವಾ 3 ತಾಸು ನಿಂತಿದ್ರು ಪಾಳೆ ಸಂಬಂಧ. ಮತ್ತು ಟೈಮಿಂಗ್ನು ಲೇಟ್ ಆತೈತಿ ದರ್ಶನದ. ಅಲ್ಲಿ ಟೈಮಿಂಗ್ ಪ್ರಕಾರ ಹೋಗಬೇಕು. ಅದಕ್ಕೆ ನೀವು ಬೆಳಗ್ಗೆ ಹೋಗೋದು ಬೆಸ್ಟ್ ಅಂತ ನಾ ಹೇಳ್ತೀನಿ. ಸಾಕಷ್ಟು ಜನ ಬಂದಿದ್ರು. ನಾವು ಇಷ್ಟೇನು ಮಂದಿ ಇರ್ತಾರೋ ಜಲ್ದಿ ಹೋಗಿ ಬರ್ಬೋದತ್ ನಾ ಅನ್ಕೊಂಡಿದ್ನಿ, ಆದರೆ ಅಲ್ಲಿ ಬೇರೆನೇ ಇತ್ತು. ನನಗೆ ಫಸ್ಟ್ ಗೊತ್ತಿರಲಿಲ್ಲ ಅಲ್ಲಿ ಅರ್ಬಿ ತೆಗೆದು ಹೋಗ್ಬೇಕಂತ ಅನ್ನೋದು. ಸಾಕಷ್ಟು ಜನ ಬಿಳಿ ಅರ್ಬಿ ಪಂಚೆ ಹಾಕೋತಿದ್ರು, ಎದಕ್ಕೆ ಅನ್ನೋದು ನನಗೆ ಗೊತ್ತಿರ್ಕಿಲ್ಲ. ಇಲ್ಲೆಲ್ಲ ಹೇಳತ್ತಿದ್ರು ನೀವು ಅರ್ಬಿ ಕಳೆದು ಹೋಗ್ಬೇಕಂತ ಹೇಳ್ತಂದ್ರು. ನನಗೆ ಒಂಥರ ಅಂಜಿಕೆ ಬತ್ತು, ಹಿಂಗೆ ಹೇಳ್ತಾರೆ ಅಂತೇಳಿ. ಅದಕ್ಕೆ ಪ್ಯಾಂಟ್ ನಡಿತೈತಿ, ಮ್ಯಾಗಿನೂ ತೆಗೀರತ್ತಂದ್ರು. ಮತ್ತು ಹುಡುಗಿಯರಿಗೇನಿರಲ್ಲ ಇದ್ರಾಗ. ಮತ್ತೆ ಎಲ್ಲರೂ ಕಮೆಂಟ್ ಹಾಕಿದ್ದೀರಿ, ಹುಡುಗಿಯರಿಗೇನಿರಲ್ಲ, ಹುಡುಗರು ಅಷ್ಟೇ. ಒಂದೊಂದು ಮಠದಾಗ ಒಂದೊಂದು ಗುಡಿಯಾಗ ಒಂದೊಂದು ಥರ ಸಂಪ್ರದಾಯ ಇರ್ತೈತಿ. ಆ ಥರ ನಾವು ಅಲ್ಲಿ ಫಾಲೋ ಅಪ್ ಮಾಡಬೇಕಾಗಿರ್ತೈತಿ. ಯಾಕಂದ್ರೆ ದರ್ಶನ ಆಗ್ಬೇಕಂದ್ರೆ ಅವರು ಹೇಳಿದಂಗೆ ಮಾಡಬೇಕು. ಭಕ್ತಿ ಅನ್ನೋದೆಲ್ಲ ಈಗ ಬಿಸ್ನೆಸ್ ಆಗಿಬಿಟ್ಟೈತಿ. ರೊಕ್ಕ ಯಾರು 500-1000 ಕೊಡ್ತಾರೆ ಅವರಿಗೆ ಮುಂದಿನ ಗೇಟ್, ರೊಕ್ಕ ಯಾರು ಕೊಡಲ್ಲ. ಬರೀ ದರ್ಶನ ಅಂದ್ರೆ ಪೂರ್ತಿ ಹಿಂದೆ. ಇದು ಎಲ್ಲ ಕಡೆಯೂ ಹಿಂಗೈತಿ. ಇದು ಚೇಂಜ್ ಯಾವಾಗ ಆದತ್ತು ಏನೋ ನಮಗೂ ಗೊತ್ತಿಲ್ಲ. ಆದ್ರೆ ಬರೀ ಎಲ್ಲ ಬಿಸ್ನೆಸ್ ಮಾಡ್ಕೊತ ಹೊಂಟಿದ್ದಾರು. ಒಳಗಡೆ ದರ್ಶನ ಎಲ್ಲ ಮುಗಿತು, ಈಗ ಹೊರಗಡೆ ಬಂದಿದ್ದೀವಿ. ಒಳಗದಂಥರ ಏನೋ ಎನರ್ಜಿ ಬಂದಂಗೆ, ರಾಯರನ್ನು ನೋಡಿದ ತಕ್ಷಣ ಮತ್ತು ಅವರು ಶಿಷ್ಯರನ್ನು ಗದ್ದುಗೆ ನೋಡಿದ ತಕ್ಷಣ ಒಂಥರ ಏನೋ ಅನಿಸ್ತತಿ. ನಿಮಗೆ ಯಾವ ಥರ ಅನಿಸಿದೆ? ಅಥವಾ ನೀವು ಇಲ್ಲಿ ಬಂದಿದ್ದಾಗ ಅಥವಾ ಇನ್ಯಾರೋ ಬರೋರಿದ್ರೆ ಖಂಡಿತ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಒಂದು ಸಲ ಬಂದಿದ್ರೆ ಇಲ್ಲಿ ಕಮೆಂಟ್ ಮಾಡಿರಿ, ನೋಡೋಣ ಯಾವ ಥರ ಐತೆ ನಂಗೆ. ಹಿಂದೆ ಫ್ಲವರ್ ಡೆಕೋರೇಷನ್ ಅಂತೂ ಮಸ್ತ್ ಮಾಡಿದ್ರು, ದೂರಿಂದ ಭಾಳ ಚಂದ ಕಾಣತಿತ್ತದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಹಿಂದೆ ಭಾಳ ಚಂದ ಕಾಜ್ನಾಗ ಮೂರ್ತಿ ಅದು ಮಾಡಿದಾರು. ಬರ್ರಿ ನೋಡೋಣ ಅದನ್ನ. ಯಾರು ರಾಯರನ್ನ ನಾವು ದರ್ಶನ ಮಾಡಬೇಕು ಅಂತಂದ್ರೆ
ರಾಯರ ಬೃಂದಾವನದ ಹತ್ತಿರಕ್ಕೆ ಹೋಗಬೇಕಾದ್ರೂ ಅವರ ಅನುಗ್ರಹ ಇರಬೇಕು. ಇಲ್ಲದೇ ಯಾವ ಮಠದಲ್ಲಿ ಪ್ರವೇಶ ಕೂಡ ನಾವು ಮಾಡೋಕ್ಕಾಗಲ್ಲ. ಅನೇಕ ಅಡ್ಡಿಗಳಾಗಿ ಹೋಗ್ಬಿಡುತ್ತೆ. ತುಂಬ ಜನ ಹೇಳ್ತಾರೆ, ಅನೇಕ ಪವಾಡ ಕೇಳಿದ್ದೀವಿ, ಅನೇಕ ರಾಯರ ಅನುಗ್ರಹ ಮಾಡಿದ್ದಾರೆ, ದರ್ಶನ ಮಾಡಿದ್ದಾರೆ ಅಂತ. ದರ್ಶನ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ಆದೇಶ ಕೊಟ್ಟಿದ್ದಾರೆ, ಮಂತ್ರಾಸ್ತ್ರ ಕೊಟ್ಟಿದ್ದಾರೆ. ಅವರ ಒಂದು ಅನೇಕ ಅಪೇಕ್ಷೆಗಳನ್ನು ರಾಯರು ಸಲ್ಲಿಸಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಆದರೆ ನಾನು ಅನೇಕ ದಿವಸದಿಂದ ವ್ರತ ಮಾಡ್ತಾ ಇದ್ದೀನಿ. ಹೊರಗಡೆ ಮತ್ತು ಒಳಗಡೆ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಿದಾರು. ಲೈವಲ್ಲಿ ಯಾವ ಥರ ಡ್ರಾಯರ್ ಇದ್ರಾಗ ಗದ್ದುಗೆ ಇದನ್ನು ಮಾಡ್ತಿರ್ತಾರಲ್ಲ ಅದೆಲ್ಲ ನೋಡ್ಬೋದು ನೀವು ಸ್ಕ್ರೀನ್ದಾಗ. ಲೈವ್ ಇರ್ತೈತಿ, ಪೂಜೆ ಹಿಂಗೆ ಏನೇನು ಮಾಡ್ತಾರಲ್ಲ ಎಲ್ಲ ಕಾಣ್ತೈತಿ ಅದ್ರಾಗ. ನೆಮ್ಮದಿ ಸಿಗಬೇಕಲ್ವಾ, ಬನ್ನಿ ರಾಯರ ಮಠಕ್ಕೆ, ಎಲ್ಲವೂ ತಾನೇ ಆಗುತ್ತೆ. ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷವೇ ನಮತಾಂ ಕಾಮಧೇನುವೇ. ಬನ್ನಿ ರಾಯರ ಮಠ ಹೇಗಿದೆ, ಏನೇನಿದೆ, ಯಾವ ಥರ ಫಸ್ಟ್ ಟೈಮ್ ಬಂದಿದ್ದೀನಿ ನೋಡ್ಕೊಂಬರೋಣ ಬನ್ನಿ. ರಾಯರ ಮಠಕ್ಕೆ ಬಂದಂಥ ಸಾಕಷ್ಟು ಭಕ್ತಾದಿಗಳ ಅವರ ಆಸೆ ಎಲ್ಲ ಈಡೇರೈತಿ ಅಂಥೇಳಿ ಸಾಕಷ್ಟು ಜನ ಹೇಳಿದರು. ಇಲ್ಲ ಅಂತ ಹೇಳಿದ ಭಕ್ತರ ಇನ್ನೂವರೆಗೆ ನೋಡೇ ಇಲ್ಲ. ನಾನು ಫಸ್ಟ್ ಟೈಮ್ ಬಂದಿದ್ನಿ, ನನಗೂ ಆ ಥರ ಎನರ್ಜಿ ಬಂದೈತಿ. ನೋಡೋಣ ಮುಂದಿನ ದಿನಗಳು ಚಲೋ ಆತಂದ್ರೆ ಮತ್ತು ಇನ್ನೊಂದು ಸಲ ಬರೋಕೆ ಟ್ರೈ ಮಾಡ್ತೀನಿ ನಾನು. ಇಲ್ಲೊಂಥರ ಬರಂತಲೇ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನೋಂಗೆ ಅನಿಸಿತ್ತು, ಮನಸ್ಸಿಗೆ ತೃಪ್ತಿ ಅನ್ನೋಂಗೆ ಅನಿಸಿತ್ತು. ಸಾಕಷ್ಟು ಜನ ಬೇರೆ ಬೇರೆ ಊರಿಂದ, ಜಿಲ್ಲೆಯಿಂದ, ರಾಜ್ಯದಿಂದ ಬರ್ತಾರು, ಇಲ್ಲಿ ವಸ್ತಿ ಇರ್ತಾರೋ. ನಾವು ಡೈರೆಕ್ಟ್ ಹಂಗೆ ಬಂದಿದ್ವಿ. ಭಾಳ ಅಂದ್ರೆ ಭಾಳ ಚಲೋ ಐತಿ. ನೀವು ಒಂದು ಸಲ ಬರ್ರಿ. ಇಲ್ಲಿ ಎಲ್ಲ ಬಾರ್ಡ್ರ್ ಮಿಕ್ಸ್ ಇರೋದ್ರಿಂದ ಜಾಸ್ತಿ ಕನ್ನಡನ ಮಾತಾಡ್ತಾರೋ. ಬೇರೆ ರಾಜ್ಯ ಐತತೆ ಅನ್ಸಂಗ ಇಲ್ಲಿ ನಿಮ್ಗೆ. ಕನ್ನಡದ ಊರ, ಕನ್ನಡದ ದೇವ್ರ ಈ ಥರ ಫೀಲ್ ಬರ್ತೈತಿ. ಏನು ಸುತ್ತಮುತ್ತಲ ಬಯಲುಗತ್ತೆ ಪ್ರದೇಶ ಕಾಣದತ್ಲ, ರಾತ್ರಿ ಎಲ್ಲ ಫುಲ್ ತುಂಬಿರ್ತೈತಿ. ಎಲ್ಲ ಭಕ್ತರ ಮಲ್ಕೊಂಡಿರ್ತಾರು. ಜಲ್ದಿ ಬೆಳಗ್ಗೆ ರಾಯರ ದರ್ಶನ ತೊಗೋಬೇಕಂತೇಳಿ ಸಾಕಷ್ಟು ಜನ ಏನು ಹೇಳ್ತಾರತ್ತಂದ್ರೆ, ಇಲ್ಲಿ ಶ್ರೀ ಗುರು ರಾಘವೇಂದ್ರರು ಇನ್ನೂ ಜೀವಂತವಾಗಿದ್ದಾರೆ, ಎಲ್ಲರನ್ನೂ ಆರೈಕೆ ಮಾಡ್ತಾರೆ, ಅವ್ರನ್ನ ಕಾಪಾಡ್ತಾರೆ ಅನ್ನೋದು ನಂಬಿಕೆ ಐತಿ. ಅದು ಕರೆನೋ ಸುಳ್ಳು ನನಗೂ ಅಷ್ಟು ದಿನಿಲ್ಲ, ಆದ್ರೆ ಸಾಕಷ್ಟು ಜನ ಹೇಳ್ತಾರೋ ಅದು ಕರೆನ ಅಂತೇಳಿ. ಇಲ್ಲಿ ಪಾಳೆ ಹಚ್ಚಿದಾರಲ್ಲ, ಹಿಂಗೆ ಚೌಕ ಪ್ರಕಾರ ಲಡ್ಡು ಹಿಂಗೆ ಸ್ವೀಟ್ ಥರ ಬರ್ತೈತಿ. ಇಬ್ಬರಿಗೆ ಒಬ್ಬ ವ್ಯಕ್ತಿಗೆ 2 ಪ್ಯಾಕೆಟ್ ಕೊಡ್ತಾರೋ, ಅದ್ರಾಗ 4 ಹಿಂಗೆ ಇರ್ತಾವೆ. ಅದಕ್ಕೆ 60 ರೂಪಾಯಿ ಚಾರ್ಜ್ ಮಾಡ್ತಾರೋ. ಕೆಟ್ಟವರಿಲ್ಲ ಎಂಬ ಮಾತು ಎಷ್ಟು ಸತ್ಯ ಐತ್ಲ. ಶಬರಿ ಮತ್ತು ಮಣಿಕಂಠನ ಸಾಕ್ಷ್ಯ ಮತ್ತು ರೂಪದಾಗ ಹಂಗೆ ಇಲ್ಲಿ ಮಂತ್ರಾಲಯದಾಗೂ ರಾಯರನ್ನು ನಂಬಿ ಬಂದವರಿಗೆ ಯಾವತ್ತೂ ಕೆಟ್ಟದಾಗಿಲ್ಲ, ಕೆಟ್ಟದಾಗೋದು ಇಲ್ಲ. ಬರೀ ಇಲ್ಲಿ ಸಮಸ್ಯೆಗಳನ್ನು ಹೇಳಿ ಅದನ್ನ ರಾಯರ ಸಾಲ್ವ್ ಮಾಡ್ತಾರೆ. ಈ ಕಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ತುಂಗಭದ್ರಾ ನದಿ. ಆದರೆ ಇಲ್ಲಿ ಒಂದಿಟ್ಟು ಕ್ಲೀನ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಅಭಿವೃದ್ಧಿ ಅಂತೂ ಏನೂ ಇಲ್ಲೇ ಇಲ್ಲ. ಎಲ್ಲ ಇಲ್ಲೇ 1, 2 ಎಲ್ಲ ಇಲ್ಲೇ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ಕೆಟ್ಟ ಹೊಲಸು ಹಿಡಿಸಿದಾರು. ಇಲ್ಲಿ ಸಾಕಷ್ಟು ದುಡ್ಡು ತೊಗೋತಾರು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ದುಡ್ಡು. ಇಲ್ಲಿ ಒಂದು ಎಂಟ್ರ ಆದ ಅಂದ್ರೆ ಒಳಗೆ ಹಿಡ್ಕೊಂಡು ಜಳಕ ಮತ್ತು ಟಾಯ್ಲೆಟ್ ಅಂತೇಳಿ ಅದಕ್ಕೆ 100 ರೂಪಾಯಿ ಅಂತ ಹೇಳ್ತಾರೆ. ಆಮೇಲೆ ಸೋಪ, ಶಾಂಪು ಏನಾರ ತೊಗೋದ್ರೆ MRPಗಿಂತ 2-5 ರೂಪಾಯಿ ಜಾಸ್ತಿ ಹೇಳ್ತಾರೆ. ಪ್ರತಿಯೊಂದಕ್ಕೂ ದುಡ್ಡು. ಮತ್ತು ಒಳಗೆ ಹೋಗ್ಬೇಕಂದ್ರೆ ಅರ್ಬಿ ತೆಗೆದಿರ್ತಾರೋ, ಆಗ ಪಂಚೆ ಅರ್ಬಿ ಅಂತೇಳಿ ಅದಕ್ಕೂ ಜಾಸ್ತಿ ರೇಟ್ ಹೇಳೋದು. ಎಲ್ಲಕ್ಕೂ ದುಡ್ಡು ತೊಗೋತಾರೆ. ಕರೆ ಇಲ್ಲಿ ಒಂದು ಏನೂ ಅಭಿವೃದ್ಧಿ ಅನ್ನೋದು ಏನೂ ಇಲ್ಲ. ಮತ್ತು ಕಾಯಿ ಅಂತ ಏನೇನೋ ಕೊಡ್ತಾರೋ ಅದಕ್ಕೆ 100 ರೂಪಾಯಿ ಅಂತ ಹೇಳ್ತಾರೆ. 100 ರೂಪಾಯಿ ಇರಂಗ ಇಲ್ಲ. ಅದರ ಕಾಯಿ ಅಷ್ಟು ಹೊಡಿತಾರೆ, ಉಳ್ಕಿದ್ದೆಲ್ಲ ಮತ್ತು ಅಲ್ಲೇ ವಾಪಸ್ ರಿಟರ್ನ್ ಮಠಕ್ಕೆ ಹೋಗೋವು. ಭಾಳ ಅಂದ್ರೆ ಭಾಳ ಅಭಿವೃದ್ಧಿ ಮಾಡ್ಬೇಕಿಲ್ಲಿ. ಮಂತ್ರಾಲಯಕ್ಕೆ ಬಂದ ಮ್ಯಾತ ಇಲ್ಲಿ ಒಂದು 7-8 ಪ್ಲೇಸ್ ಅದಾವು, ಮಸ್ತ್ ಅದಾವು. ಆದ್ರೆ ನಾ ರೈಲ್ವೆ ಮುಖಾಂತರ ಬಂದಿದ್ದರಿಂದ ನನಗೆ ಹೋಗೋಕೆ ಎಲ್ಲ ದೂರ ಐತಿ. ಮತ್ತು ವಾಪಸ್ ಹೋಗೋಕೆ ಟ್ರೈನ್ ಇಲ್ಲ. ನೀವು ಏನಾರ ಸ್ವಂತ ಗಾಡಿ ಅಥವಾ ಬಾಡಿಗೆ ಕಾರ್ ಅದು ಟ್ಯಾಕ್ಸಿ ಅದು ಮಾಡ್ಕೊಂಬಂದಿದ್ದಂದ್ರೆ ಸುತ್ತಮುತ್ತಲು ಹೋಗೋಕೆ ಭಾಳ ಪ್ಲೇಸ್ ಅದಾವೆ ಇಲ್ಲಿ. ಯಾವ ಥರ ಐತಂದ್ರೆ ಎಲ್ಲರೂ ಬದುಕ್ತಾರೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ಥರ ಬಿಸ್ನೆಸ್ ಮಾಡ್ತಾರೆ. ನೀರು ಕೊಡೋದು, ಒಟ್ಟು ಏನೋ ಅಂದ್ರೆ ಯಾರೂ ಖಾಲಿ ಇಲ್ಲ. ಪ್ರತಿಯೊಬ್ಬರು ಬಿಸ್ನೆಸ್ ಅಂದ್ರೆ ರೊಕ್ಕ ಮಾಡೋದು. ಒಟ್ಟು ಪ್ರತಿಯೊಂದೂ ಉದ್ಯೋಗ ಐತಿ ಇಲ್ಲಿ. ಎಲ್ಲ ಥರದಿಂದ ಎಂಟ್ರೆನ್ಸ್ ಹಿಡ್ಕೊಂಡು ಪೂರ್ತಿ ನೀವು ಹೋಗೋ ಮಟನೂ ಎಲ್ಲ ರೊಕ್ಕ ಪ್ರತಿಯೊಬ್ಬರಿಗೂ ಉದ್ಯೋಗ ಐತಿ.
ಒಂಥರ ಚಲೋ ಅನಿಸ್ತೈತಿ ಅವರಿಗೆ, ಆದ್ರೆ ಕೆಟ್ಟದ್ದು ನಮ್ಗೆ ಅನಿಸ್ತೈತಿ. ಹಿಂಗೈತೆ ನೋಡ್ರಿ ಇದು ಮಂತ್ರಾಲಯ. ಒಳಗೆಲ್ಲ ಹತ್ತಾಗ ಮಠದ ಒಳಗೆಲ್ಲ ಚಲೋ ಐತಿ. ಆದ್ರೆ ಮಠದಿಂದ ಈಚೆ ಕಡೆ ಏನೇನು ಸರೌಂಡಿಂಗ್ ಏರಿಯಾ ಐತಿಲ್ಲ, ಇಲ್ಲೇ ಒಂದು ಸ್ವಲ್ಪ ಇದನ್ನದೈತಿ. ಆದರೂ ಇರಲಿ, ಹೊಟ್ಟಿ ಪಾಡೈತಿ, ಏನು ಮಾಡಕ್ಕೆ ಬರಲ್ಲ. ಎಂದರೆ ಬಂದಿರ್ತೀವಿ, ಒಂದು ಸ್ವಲ್ಪ ಕೊಡೋದು. ಬೈ ನಿಮ್ಗೆ 5 ರಿಂದ 7 ಪ್ಲೇಸಸ್ ವಿಸಿಟಿಂಗ್ ಅದಾವತ್ತು ಇಲ್ಲ ಇಲ್ಲಿ. ಅದು ಇಲ್ಲಿ ಕರ್ಕೊಂಡು ಹೋಗ್ತಾರತ್ತ. 150 ರೂಪಾಯಿ ಕರ್ಕೊಂಡು ಬಿಡ್ತಾರತ್ತ. ಆಂಜನೇಯ ದೇವಸ್ಥಾನ ಮತ್ತು ರಾಯರ ವಾಸವಿದ್ದ ಸ್ಥಳ, ಹಿಂಗೆ 5-6 ಪ್ಲೇಸ್ ಅದಾವೆ. ಅದನ್ನೆಲ್ಲ ನಿಮ್ಗೆ ಕರ್ಕೊಂಡು ಹೋಗ್ತಾರು 150 ಅಂತೇಳಿ. ಯೋಗಿ ಬರುವನಮ್ಮ, ಶುಭ ಯೋಗ ಬರುವುದಮ್ಮ. ಯೋಗಿ ಬರುವನಮ್ಮ, ಶುಭ ಯೋಗ ಬರುವುದಮ್ಮ. ರಾಘವೇಂದ್ರ ಗುರುರಾಜ ಬಂಧು ಭವರೋಗ ಕಳೆವನಮ್ಮ. ವಾರ ಬಂತಮ್ಮ. ನಮ್ಮ ಸೈಡ್ ಹಿಂಗೆಲ್ಲ ಬಾರಿಸೋದದು ಇರಲ್ಲ. ಆದರೆ ಇದನ್ನ ನೋಡಕ್ಕೆ ನಂಗೆ ಭಾಳ ಇಷ್ಟ ಆತೈತಿ ಈ ಸೈಡ್ದವ್ರದ್ದು. ಊಟದ ಟೈಮ್ ಆಗಿತ್ತು. ಪಟಾಪಟ ಊಟ ಮಾಡಿ ಮನೆಗೆ ಹೋಗ್ಬೇಕಂತೇಳಿ ನಾನು ಅನ್ಕೋದಿದ್ನಿ. ಆದರೆ ಇಲ್ಲಿ ಒಬ್ರು ಕರೆದು ಇಲ್ಲಿ ಸೇವಾ ಮಾಡ್ಬಾ ಅಂತೇಳಿ ಒದರಾತಿದ್ರು. ಮತ್ತು ಅವರ ಕರೆದಾರ ಬತ್ತೆ ಸೇವಾ ಮಾಡಿದ್ನಿ ನಾನು. ಆಗಲೇ ನಿಮಗೆ ಹೇಳಿದ್ನ ಲಡ್ಡು ಪ್ರಸಾದ ಅಂತೇಳಿ ಚೌಕಂಗೆ ಅದನ್ನ ಇಲ್ಲೇ ಪ್ರಿಪೇರ್ ಮಾಡತ್ತಿದ್ರು. ಹಿಂಗೆಲ್ಲ ಪ್ಯಾಕೆಟ್ ಮಾಡಿ ಒಂದು ದೊಡ್ಡ ಸಾಕೆಟ್ ಇರ್ತೈತಿ, ಅದ್ರೊಳಗೆ ಹಾಕ್ತಾರೋ. ಅದನ್ನ ಅಲ್ಲೇ ಒಳಗೆ ಇಟ್ಬರಾಕ ನಾವು ಹೋಗಿದ್ವಿ. ಪ್ರಸಾದ ಟೇಸ್ಟ್ ಮಸ್ತ್ ಇತ್ತು. ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಪ್ಯಾಕೆಟ್ ಮಾಡಿ ಕೊಡತ್ತಿದ್ರು. ಆಲ್ರೆಡಿ ಎಲ್ಲ ಮಾಡಿ ಇಟ್ಟಿದ್ರು, ಜಸ್ಟ್ ಅದನ್ನ ಪ್ಯಾಕ್ ಮಾಡಿ ಅಷ್ಟೇ ಕೊಡತ್ತಿದ್ರು. ಒಳಗೆ ಮಸ್ತ್ ವಾಸ ಬರತ್ತಿತ್ತು. ಅಂದ್ರೆ ರೆಡಿ ಮಾಡಿದ್ದದು ಎಲ್ಲ ತುಪ್ಪದ ವಾಸದ್ದು ಎಲ್ಲ ವಿಡಿಯೋದ ಅದನ್ನು ಕವರ್ ಮಾಡ್ಬೇಕತ್ತಾನೆ. ಅದರಲ್ಲಿದ್ದವ್ರು ವಿಡಿಯೋ ಇನ್ನೆಲ್ಲ ಮಾಡೋಕೆ ಹೋಗಬೇಡ, ಹೊರಗೆ ಹೋಗೋದು ಅನ್ನತ್ತಿದ್ರು. ಅದಕ್ಕೆ ಬನ್ನಿ. ಇದ ನೋಡ್ರಿ ಆ ಪ್ರಸಾದ, ಪರಿಮಳ ಪ್ರಸಾದ ಅಂತೇಳಿ ಹಿಂಗೆ ಐತಿ. ಅದು ಭಾಳ ಚಲೋ ಐತಿ. ಅವ್ರು ನನಗೆ ಸೇವಾ ಕರೆದಿದ್ದೆಲ್ಲ ಮಾಡೋಕೆ ಅವ್ರ ತಗೋ ಅಂತೇಳಿ ಕೊಟ್ಟರು. ರುಚಿಯಾಗಿ ಭಾಳ ಚಲೋ ಇತ್ತು. ತಿನ್ಕೋತ ನಾವು ಹೊಂಟ್ನಿ. ಈಗ ಬರ್ರಿ ಊಟಕ್ಕೆ ಹೋಗೋಣ. ಮೈಕ್ನಾಗ ಅನೌನ್ಸ್ ಮಾಡತ್ತಿದ್ರು 10:00ಗೆ ಅನ್ನ ಪ್ರಸಾದದ ಹಾಲ್ಗೆ ಬರ್ರಿ ಭೋಜನಾಲಯಕ್ಕೆ ಅಂತೇಳಿ ಅನೌನ್ಸ್ ಮಾಡತ್ತಿದ್ರು. ಆದ್ರೆ ನಾ ಅಲ್ಲಿ ಸೇವಾ ಮಾಡೋಕೆ ಹೋದ್ರಿಂದ ಅರ್ಧ ತಾಸು ಲೇಟ್ ಆಯ್ತು. 11ಕ್ಕೆ ಬನ್ನಿ. ಆದ್ರೆ ಕ್ಯೂ ನೋಡಿದ್ರೆ ಭಾಳ ಇದನ್ನಿತ್ತು. ಡೈಲಿ ನಿಮ್ಗೆ 11ರಿಂದ 2, ಆಮೇಲೆ 4ರಿಂದ ಹಿಂಗೆ 3 ಟೈಮಿಂಗ್ ಅದಾವು. ಭಾಳ ಅಂದ್ರೆ ಭಾಳ ಜನ ಬಂದಿರ್ತೈತಿ ಇಲ್ಲಿ. ನಾ ಪಾಳೆ ನೋಡಿ ಗಾಬ್ರಾಗಿದ್ನಿ. ಯಾಕಂದ್ರೆ ನಂದು 11:55ಕ್ಕೆ ಟ್ರೈನ್ ಇತ್ತು, ವಾಪಸ್ ಹೋಗ್ಬೇಕಾಯ್ತು ಊರಿಗೆ. ಪಾಳೆ ಏನೋ ಹಚ್ಚಿ ಊಟ ಮಾಡ್ಬೋದು ಮಸ್ತ್ ಹಂಗೆ ನಾ ಎಲ್ಲ ಅನ್ಕೋದಿದ್ನಿ. ಆದರೆ ಟೈಮಿಂಗ್ ಪ್ರಕಾರ ನಾ ಜಲ್ದಿ ಹೋಗ್ಬೇಕಾಯ್ತು. ನನಗೆ ಈ ಕ್ಯೂ ನೋಡಿದ್ರೆ ನನಗೆ ಊಟ ಅದು ಮಾಡ್ತೀನೋ ಇಲ್ಲೋ, ವಾಪಸ್ ಊರಿಗೆ ಹೋಗ್ತೀನೋ ಇಲ್ಲೋ, ಮತ್ತು ಮಿಸ್ ಆದ್ರೆ ರಾತ್ರಿ ಟ್ರೈನ್ ಇತ್ತು. ಹಿಂಗಾಗಿ ಅಂಜ್ಕೋತ ನಿಂತಿದ್ನಿ. ಊಟದ ಸಿಸ್ಟಮ್ ಚಂದ ಇಟ್ಟಿದ್ದಾರು. ಇಲ್ಲಿ ಪ್ಯಾನಿಂಗ್ ಅದು ನೋಡಿದ್ರೆ ವಾವ್ ಅಂತ ಅನ್ನಿಸ್ತೈತಿ. ಇಲ್ಲಿ ಸೇಮ್ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜನ ಮಠದಾಗ ಹೆಂಗೈತ್ಲೆ ಹಿಂಗೆ ಕುಂದ್ರದ ಇಲ್ಲಿ ಅದೇ ಥರ ಇತ್ತು.
ಆದ್ರೆ ಇದು ಹೈಲೈಟ್ ಅಂದ್ರೆ ಫ್ಯಾನ್ ಅದನ್ನು ಎಷ್ಟು ಜೋರು ಗಾಳಿ ಬೀಸತ್ತಿತ್ತು. ಭಾಳ ಚಂದ ಮಾಡಿದಾರು, ಮೇಂಟೆನೆನ್ಸ್ ಆಗಲಿ ಎಲ್ಲ ಕ್ಲೀನಿಂಗ್ ಆಗಲಿ ಭಾಳ ಚಂದ ಇಟ್ಟಿದ್ದಾರು. ಫಸ್ಟ್ ಚಟ್ನಿ ಹಾಕ್ತಾರೋ, ಆಮೇಲೆ ಒಂಥರ ಸ್ವೀಟ್ ಹಾಕ್ತಾರೋ, ಆಮೇಲೆ ಮೊಸರನ್ನ ಹಾಕ್ತಾರೋ, ಆಮೇಲೆ ಅನ್ನ ಹಾಕ್ತಾರೋ, ಅದ್ರ ಮೇಲೆ ಸಾರು ಹಾಕ್ತಾರೋ. ವಾವ್ ಎಷ್ಟು ಬರ್ರಿ ಇತ್ತಂದ್ರೆ ಅಷ್ಟು ಚಂದ ಇತ್ತು. ಅದನ್ನ 2 ಸಲ ತಿನ್ಬೇಕು ಅನ್ಕೊಂಡೆ, ಆದ್ರೆ ಒಂದೇ ಸಲ ತಿನ್ನಿ ಟೈಮ್ ಸಂಬಂಧ. ಪ್ರಸಾದ ಅಂತೂ ಭಾರಿ ಮಸ್ತ್ ಇತ್ತು. ನಾ 2 ಸಲ ತಿನ್ಬೇಕಣ್ಣಿ, ಆದ್ರೆ ಟ್ರೈನ್ ಜಲ್ದಿ ಹೋಗಿತ್ತು ಅಂತೇಳಿ ಬೇಗ ಬನ್ನಿ. ಅಲ್ಲಿಂದ ಪಟಾಪಟ ಮತ್ತೆ ರಿಕ್ಷಾ ಸ್ಟ್ಯಾಂಡ್ ಕಡೆ ಹೋದ್ನಿ. ಅಲ್ಲಿ ಒದರಾತಿದ್ರು ಬರ್ರಿ ಅಂತೇಳಿ ನಾ ಅದಕ್ಕೆ ಹತ್ಕೊಂಡ್ನಿ. ಮತ್ತೆ 50 ರೂಪಾಯಿ ಕೊಟ್ನಿ. ಅಲ್ಲೇ ಹಿಡ್ಕೊಂಡು ಟ್ರೈನಾಗ ಕರೆಕ್ಟ್ ರೀಚ್ ಆದ್ನಿ. ಹೆಂಗೆ ಏನೋ ಗೊತ್ತಿಲ್ಲ ದೇವ್ರಿ, ಹೆಂಗಾರ ಮಾಡಿ ಒಂದು ಸ್ವಲ್ಪ ಟ್ರೈನ್ ಲೇಟಾಗಿ ಬರುವಂಗೆ ಮಾಡು. ನಾವು ಹೋಗೋಟಿಗೆ ಇಲ್ಲಿ ಊಟ ಮಾಡಿ ಹೋಗೋಟಿಗೆ ಅಲ್ಲಿ ಸಿಗ್ಬೇಕತ್ತೆ ಅನ್ಕೋತ ಕೂತಿದ್ನಿ. ಅದು ಹಂಗಾಗಿತ್ತು. 20 ನಿಮಿಷ ಲೇಟಾಗಿ ಬರ್ತದ ಟ್ರೈನ್. ಹೀಗಾಗಿ ನನಗೂ ಸಿಕ್ತು. ರಾಯರ್ ಕೃಪಾನೋ ಏನೋ ನನಗೂ ಗೊತ್ತಿಲ್ಲ. ಇಲ್ಲಾಂದ್ರೆ ರಾತ್ರಿನ ಹೋಗೋದಾತಿತ್ತು. ಟ್ರೈನ್ ಸಿಕ್ತು ನನಗೆ. ಟ್ರೈನ್ ಜರ್ನಿ ಮಾಡೋತ್ನಾಗ ಜಂಕ್ಷನ್ ಅದು ಎಲ್ಲ ಸ್ಟಾಪ್ ಇದ್ದಲ್ಲಿ ಇಂಥವು ನೋಡ್ರಿ ವೆಂಡಿಂಗ್ ಮಷಿನ್ ಅತ್ತೆ ಇರ್ತಾವು. ಬರೀ ನೀವು 5 ರೂಪಾಯಿ ಹಾಕಿದ್ರೆ ಸಾಕು 1 ಲೀಟ್ರ್ ಫಿಲ್ಟರ್ ನೀರು ಕೋಲ್ಡ್ ಕೊಡ್ತೈತಿ. ಬಾಟ್ಲಿದು ಒಯ್ದಿರ್ತಿರ್ಲ ಇದ್ರಾಗ ತೊಗೋತ ಬರ್ರಿ, ಇಲ್ಲಾಂದ್ರೆ ಅವರ ಕೊಡ್ತಾರೆ ಬಾಟ್ಲಿ ತುಂಬಿದ್ದ. ಇದು ಭಾಳ ಹೆಲ್ಪ್ಫುಲ್. ಆದ್ರೆ ಎಲ್ಲ ಕಡೆ ಇರ್ಬೇಕಿದೆ ಅಂದ್ರೆ ಚಲೋ ಆತೈತಿ. ಆದ್ರೆ ಎಲ್ಲರ ಒಂದು ಕಡೆ ಅಷ್ಟೇ ಇರ್ತೈತಿ. ಈ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತೇಳಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಪಕ್ಕದ ಇರೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವ್ರು ಬೃಂದಾವನ ಪ್ರವೇಶ ಮಾಡುವಾಗ ಈ ಮಾತು ಹೇಳ್ತಾರೆ ರಾಯರು, ನಾನು ಶರೀರ ಬಿಟ್ಟು ಹೋಗಲ್ಲ, ಯಾರು ದುಃಖಿಸಬೇಡಿ. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳ ಅನ್ಯಾಯಿಗಳೆಲ್ಲ ಕಣ್ಣೀರು ಹಾಕ್ತಾರೆ ಅವ್ರು ಬೃಂದಾವನ ಪ್ರವೇಶ ಮಾಡುವಾಗ. ನಾನು ಶರೀರ ಬಿಟ್ಟು ಹೋಗಲ್ಲ, ಪಾಂಚಭೌತಿಕ ಶರೀರವನ್ನ ಇದೇ ಬೃಂದಾವನದಲ್ಲಿ ಅಡಗಿಸ್ಕೊಳ್ತೇನೆ, ಅಲ್ಲಿದ್ದುಕೊಂಡೇ ನಿಮ್ಗೆಲ್ಲ ಅನುಗ್ರಹ ಮಾಡ್ತೇನೆ. ನೋಡಿ, ಅವತ್ತಿಂದ ಇವತ್ತವರೆಗೂ ಕೂಡ ಲಕ್ಷಾಂತರ ಜನ ಅವರ ವರಪ್ರಸಾದದಿಂದ ಭಗವಂತನ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ.